ಶುಭ, ಬಾ ಇಲ್ಲಿ. ನಿನ್ನೆಲ್ಲ ಕೆಲಸ ಆಗಿದ್ರೆ ಇವತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇದನ್ನು ಕೇಳಿದ್ರೆ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಚಿಕ್ಕಮಗಳೂರ ಬಗ್ಗೆ ಅದೆಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ? ಓ ಹೌದಾ, ಖಂಡಿತ ಹೇಳಿ. ಕತೆ ಕೇಳಕ್ ನಾನಂತೂ ರೆಡಿ. ಪುಣ್ಯಭೂಮಿಯಲ್ಲಿ ಪುಣ್ಯ ಪುರುಷರು ಮತ್ತೆ ಮತ್ತೆ ಹುಟ್ಟು ಬರ್ತಾರಂತೆ. ಇದ್ರ ಬಗ್ಗೆ ನಿನಗೆ ಗೊತ್ತಾ? ಹೌದು, ನೀವು ಹೇಳಿದ ನಿಜ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಶುಕ್ಲಾಯಜುರ್ವೇದ ಪ್ರವರ್ತಕರಾದ ಶ್ರೀ ಯಾಜ್ಞವಲ್ಕ ಮಹರ್ಷಿಗಳು ಉತ್ತರ ಭಾರತದಲ್ಲಿ ಹುಟ್ಟಿದ್ದು. ಅದೇ ಪುಣ್ಯಭೂಮಿಯಲ್ಲಿ ಸಾವಿರಾರು ವರ್ಷಗಳ ನಂತರ ಇನ್ನೊಬ್ಬ ಯುಗ ಪುರುಷ ಹುಟ್ಟಿ ಬಂದ. ಅವ್ರು ಯಾರು ಗೊತ್ತಾ ನಿಮ್ಗೆ? ಅವ್ರು ಯಾರಿಗೆ ಗೊತ್ತಿರಲ್ಲ. ಜಗತ್ತು ಮೆಚ್ಚಿರೋ ಜನನಾಯಕ, ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು. ಅದೇ ರೀತಿ ಎಲ್ಲರ ಆರಾಧ್ಯ ದೈವ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಜನನಕ್ಕೂ ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಗೂ ಸಂಬಂಧ ಇದೆ. ಇದು ಗೊತ್ತಾ? ಓ ಹೌದಾ, ವೆರಿ ಇಂಟ್ರೆಸ್ಟಿಂಗ್. ವಿಷಯ ಹೇಳಿ. ನೋಡು, 8ನೇ ಶತಮಾನದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಈ ಪುಣ್ಯಭೂಮಿಯಲ್ಲಿ ದಕ್ಷಿಣಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದ್ರು ಮತ್ತು ಶಾರದಾಂಬೆಯನ್ನು ನೆಲೆ ನಿಲ್ಲಿಸಿದರು. ಹೌದು, ಶೃಂಗೇರಿ ಒಂದು ಪವಿತ್ರ ಭೂಮಿ. ಜಗದ್ಗುರು ಆದಿಶಂಕರಾಚಾರ್ಯರಿಗೆ, ಮಾತೆ ಶಾರದಾಂಬೆಗೆ ಮತ್ತೆ ದೈವಸ್ವರೂಪಿ ಗುರುದ್ವಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನೀವು ಕತೆ ಮುಂದುವರಿಸಿ. ಹೌದು, ಇಂಥ ಪವಿತ್ರ ಭೂಮಿಯಾದ ಶೃಂಗೇರಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ, ಅಂದರೆ ರಾಮಾಯಣ ಕಾಲದಲ್ಲಿ, ವಿಭಂಡಕ ಅನ್ನೋ ಮಹರ್ಷಿಗಳು ವಾಸವಾಗಿದ್ದರು. ಅವರ ಮಗನೇ ಋಷ್ಯಶೃಂಗ ಮಹರ್ಷಿ. ಋಷ್ಯಶೃಂಗರಿಗೆ ಮನುಷ್ಯನ ದೇಹ, ಆದರೆ ಜಿಂಕೆಯಂತೆ ಕೊಂಬಿತ್ತಂತೆ. ಹೌದಾ, ಅದ್ ಹೇಗ್ ಸಾಧ್ಯ? ಇದೊಂದು ದಂತಕತೆ. ವಿಭಾಂಡಕ ಋಷಿಗಳು ನದಿಯಲ್ಲಿ ನಿಂತು ತಪಸ್ ಮಾಡ್ತಾ ಇದ್ರಂತೆ. ದೈವಿಕ ಕಾರಣದಿಂದಾಗಿ ಅವರ ಒಂದು ತೊಟ್ಟು ದ್ವೀರ್ಯ ಆ ನೀರಿಗೆ ಬಿತ್ತಂತೆ. ಆ ನೀರನ್ನ ಒಂದು ಜಿಂಕೆ ಕುಡಿದಾಗ ದೈವಿ ಪ್ರಭಾವದಿಂದ ಆ ಜಿಂಕೆಗೆ ಮನುಷ್ಯನ ದೇಹ, ಜಿಂಕೆಯ ಕೊಂಬಿರುವ ಒಂದು ಮಗು ಹುಟ್ಟಂತೆ. ಆ ಮಗುವೆ ಮಹಾತಪಸ್ವಿ ಋಷ್ಯಶೃಂಗರು. ಅವರು ಕಾಡಿನ ಮಧ್ಯದಲ್ಲಿ ಬೆಳೆದವರು. ಅವರ ಜೀವಮಾನದಲ್ಲೇ ಹೆಣ್ಣಿನ ಮುಖವನ್ನೇ ನೋಡಿರಲಿಲ್ವಂತೆ. ಆದರೆ ತಪಸ್ಸಿನಿಂದಾಗಿ ಅಪಾರವಾದ ಶಕ್ತಿ ಪಡೆದಿದ್ರು. ಅವರು ಕಾಲಿಟ್ಟ ಜಾಗದಲ್ಲೆಲ್ಲ ಅಪಾರವಾದ ಮಳೆ ಆಗ್ತಾ ಇತ್ತಂತೆ. ಹೌದು, ಈ ವಿಷಯ ನನ್ಗೆ ಗೊತ್ತು. ಇವತ್ತಿಗೂ ಶೃಂಗೇರಿ ಸುತ್ತಮುತ್ತ ಸರಿಯಾಗಿ ಮಳೆ ಆಗಿಲ್ಲ ಅಂದರೆ ಶೃಂಗೇರಿ ಹತ್ರ ಇರೋ ಕಿಗ್ಗಾದಲ್ಲಿ ಋಷಿ ಶೃಂಗೇಶ್ವರನಿಗೆ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿದ್ರೆ ಮಳೆ ಆಗತ್ತಂತೆ. ಹೌದು, ಕತೆಗೆ ವಾಪಸ್ ಬರೋಣ. ಆ ಸಮಯದಲ್ಲಿ ಅಂಗದೇಶದಲ್ಲಿ, ಅಂದರೆ ಇವತ್ತಿನ ಬಿಹಾರ, ವೆಸ್ಟ್ ಬೆಂಗಾಲ್ ಇರುವಂತಹ ಜಾಗದಲ್ಲಿ ಭೀಕರವಾದ ಬರಗಾಲ ಬಂದಿತ್ತಂತೆ. ಆ ಸಮಯದಲ್ಲಿ ಅಲ್ಲಿಯ ರಾಜ ಲೋಮಪಾದ ಅಂತ, ಅವನಿಗೆ ಹೇಗೋ ಋಷ್ಯಶೃಂಗರ ಪವಾಡದ ವಿಷಯ ಗೊತ್ತಾಗಿ ಋಷ್ಯಶೃಂಗ ಮಹರ್ಷಿಗಳನ್ನ ತನ್ನ ದೇಶಕ್ಕೆ ಕರೆಸ್ಕೋಬೇಕು ಅಂತ ಆಸೆ ಆಗತ್ತೆ. ಆದರೆ ಋಷ್ಯಶೃಂಗರು ಕಾಡಿನಲ್ಲಿ ಬೆಳೆದವರು. ಅವರ ಜೀವಮಾನದಲ್ಲಿ ಹೆಣ್ಣಿನ ಮುಖವನ್ನೇ ನೋಡಿರಲಿಲ್ವಂತೆ. ಈ ವಿಷಯ ತಿಳ್ಕೊಂಡ ರಾಜ ಕೆಲವು ಸುಂದರಿಯರನ್ನ ಋಷ್ಯಶೃಂಗರ ಹತ್ತಿರ ಕಳಿಸ್ತಾನೆ. ಆ ಸ್ತ್ರೀಯರ ಆಕರ್ಷಣೆಗೆ ಒಳಗಾದ ಋಷ್ಯಶೃಂಗರು ಅವರ ಹಿಂದೆ ಆಶ್ಚರ್ಯದಿಂದ ನೋಡ್ತಾ ನೋಡ್ತಾ ಅವರ ಹಿಂದೆ ಹಿಂದೆ ಹೆಜ್ಜೆ ಹಾಕ್ತಾ ಹಾಕ್ತಾ ಮಗಧ ರಾಜ್ಯಕ್ಕೆ ಕಾಲಿಟ್ಟರಂತೆ. ಅವರ ಪಾದಸ್ಪರ್ಶ ಆದ ತಕ್ಷಣನೇ ಧಾರಾಕಾರವಾಗಿ ಮಳೆಯಾಗಿ ಸಮೃದ್ಧಿ ಉಂಟಾಯ್ತಂತೆ. ಖುಷಿಯಾದ ರಾಜ ತನ್ನ ಸಾಕು ಮಗಳು ಶಾಂತಳನ್ನ ಋಷ್ಯಶೃಂಗರಿಗೆ ಕೊಟ್ಟು ಮದುವೆ ಮಾಡ್ತಾನಂತೆ. ಅದೇ ಸಮಯಕ್ಕೆ ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಜ್ಞ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದ. ಯಜ್ಞದ ಬ್ರಹ್ಮತ್ವಕ್ಕಾಗಿ ಅಪಾರ ಸಾಧನೆ ಮಾಡಿರೋ ದೈವಿ ಪುರುಷನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದ. ಹೀಗೆ ಅಪಾರ ಕೀರ್ತಿ ಪಡೆದ ಋಷ್ಯಶೃಂಗರ ವಿಷಯ ಹೇಗೋ ದಶರಥ ಮಹಾರಾಜನ ಕಿವಿಗೆ ಬೀಳುತ್ತೆ. ಗೌರವದಿಂದ ಋಷ್ಯಶೃಂಗರನ್ನು ಯಜ್ಞಕ್ಕೆ ಆಹ್ವಾನಿಸಿ ಯಜ್ಞದ ಮುಂದಾಳತ್ವವನ್ನು ವಹಿಸಬೇಕು ಅಂತ ಬೇಡ್ಕೋತಾನೆ. ದಶರಥ ಮಹಾರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಋಷ್ಯಶೃಂಗರು ದಶರಥ ಮಹಾರಾಜ ನಡೆಸಿದ ಪುತ್ರಕಾಮೇಷ್ಟಿ ಯಜ್ಞದ ಮುಂದಾಳತ್ವವನ್ನು ವಹಿಸ್ತಾರೆ. ಹೌದಾ, ಇದಕ್ಕೇನಾದ್ರೂ ಆಧಾರ ಇದೆಯಾ? ಹೌದು, ಖಂಡಿತ ಇದೆ. ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಈ ವಿಷಯದ ಉಲ್ಲೇಖ ಇದೆ. ಕೊನೆಗೆ ಋಷ್ಯಶೃಂಗರ ಯಜ್ಞ ಮಂತ್ರದಿಂದ ದಶರಥ ಮಹಾರಾಜರ ಅರ್ಪಿಸಿದ ಹವಿಸ್ಸಿನಿಂದ ಸಂತೃಪ್ತಗೊಂಡ ಅಗ್ನಿ ಯಜ್ಞ ಫಲದಿಂದ ಶಕ್ತಿ ಪಡೆದ ಪಾಯಸವನ್ನ ದಶರಥ ಮಹಾರಾಜನಿಗೆ ಕೊಡ್ತಾನೆ.
ಅದನ್ನು ಕುಡಿದ ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯರ ಗರ್ಭದಲ್ಲಿದ್ದ ದೋಷ ನಿವಾರಣೆಯಾಗಿ ಗರ್ಭವತಿಯರಾಗಿ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಿಗೆ ಜನ್ಮವನ್ನು ಕೊಡ್ತಾರೆ. ಹೀಗೆ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮನ ಜನನಕ್ಕೂ ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿದ್ದ ಋಷ್ಯಶೃಂಗರಿಗೂ ಯುಗ ಯುಗಗಳ ಅವಿನಾಭಾವ ಸಂಬಂಧ. ಓ, ನಂಗಂತೂ ತುಂಬಾ ಖುಷಿ ಆಯ್ತು. ಹೌದು, ಇದು ಖುಷಿ ಪಡುವ ಮತ್ತು ಹೆಮ್ಮೆ ಪಡುವ ವಿಷಯ. ಈಗಿನ ಅಯೋಧ್ಯ ರಾಮ ಮಂದಿರದ ವಿಗ್ರಹ ಕೂಡ ಕರ್ನಾಟಕದ ಕಲ್ಲಿನಿಂದ ಕೆತ್ತಿದ್ದು. ಅಷ್ಟೇ ಅಲ್ಲ, ಶಿಲ್ಪಿ ಕೂಡ ಕರ್ನಾಟಕದವರೇ. ಮತ್ತು ಶ್ರೀರಾಮನ ಜನನಕ್ಕೆ ಕಾರಣವಾದ ಯಜ್ಞಕ್ಕೆ ರಾಜಪುರೋಹಿತರು ನಮ್ಮ ಕರ್ನಾಟಕದ ಹೆಮ್ಮೆಯ ಶೃಂಗೇರಿಯ ಋಷ್ಯಶೃಂಗ ಋಷಿಗಳು. ಎಷ್ಟೊಂದು ಖುಷಿಯಾಗತ್ತೆ ಅಲ್ವಾ? ನಂತೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ತುಂಬ ಖುಷಿ ಆಗ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ? ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು.